ಬ್ರೋ ಸ್ಕೂಟರ್ ಅಲ್ಲ, ಬೈಕು ಅಲ್ಲ, ಕ್ಲಚ್ ಇದೆ, ಸೌಂಡ್ ಇಲ್ಲ. ಬೈಕು ಆದ್ರೆ ಬೈಕ್ ಎಲ್ಲ ಇಟ್ಸ್ ವೆರಿ K09 ರೈಡರ್ ಮೈಸೂರಿಂದ. ವೆಲ್ಕಮ್ ಬ್ರೋ. 1 2 3 ಇವಾಗ ಅಂದ್ರೆ ನೀವು ನಾರ್ಮಲ್ ಆಗಿ ಶೆಲ್ಟರ್ಸ್ ಇರ್ತೀರಾ ಅಂದ್ರೆ ಅದು ನೋಡಿ ರೋಡ್ ಗಾಡಿಗಳನ್ನ ಹಂಗೆ ಮಾಡಿ ಬಿಸಾಕ್ತೀವಿ. ಎಲೆಕ್ಟ್ರಿಕ್ ಅನ್ನ ಬಿಟ್ಬಿಡು. ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಟೈಮು 8 ಗಂಟೆ. ಇವಾಗ ನಾನು ಮತ್ತು ನಮ್ಮ ಫ್ರೆಂಡ್ ಇನ್ನೂ ರೆಡಿ ಆಗ್ತಾ ಇದ್ದಾನೆ. ಇಬ್ಬರೂ ಇಲ್ಲಿಂದ ಮೆಕೋಕಾಟೋಪಿಯಾಗಿ ಹೋಗ್ತಾ ಇದ್ದೀವಿ. ಮೆಕೋಕಾಟೋಪಿಯಾ ಇಟ್ಸ್ ಅ ಟ್ರ್ಯಾಕ್ ಎಸ್ಪೆಷಲಿ ಫಾರ್ ಗೋಕಾಟಿಂಗ್ ಯೂಸ್ ಮಾಡೋ ಟ್ರ್ಯಾಕು. ಸೊ ಅಲ್ಲಿ ಒಂದು ಈವೆಂಟ್ ನಡೀತಾ ಇದೆ, ಅಲ್ಲಿ ಒಂದು ಈವೆಂಟ್ ನಡೀತಾ ಇದೆ, ಮ್ಯಾಟರ್ ಲೂಪ್ ಅಂತ ಈವೆಂಟು. ಮ್ಯಾಟರ್ 5000+ ಟೆಸ್ಟ್ ರೈಡ್ ಮಾಡಿ ಫುಲ್ಲು ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಬಟ್ ಏನಂದರೆ ಇಲ್ಲಿ ನಾನು ಒಬ್ಬನೇ ಹೋಗ್ತಿಲ್ಲ, ನಮ್ಮ ಬಾಯ್ಸ್ ಫುಲ್ ಗ್ಯಾಂಗ್ ಇದೆ. ಅದ್ರ ಜೊತೆಗೆ ತುಂಬ ಇನ್ಸ್ಟಾ ಕ್ರಿಯೇಟರ್ಸು ಬರ್ತಾ ಇದ್ದಾರೆ, ಯೂಟ್ಯೂಬ್ ಇನ್ಫ್ಲುಯೆನ್ಸರ್ಸು ಬರ್ತಾ ಇದ್ದಾರೆ. ಸೊ ಎಲ್ಲ ಬರ್ತಾ ಇದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಮೀಟ್ ಮಾಡಿಸ್ತೀನಿ ಯಾರು ಇನ್ ಪರ್ಟಿಕ್ಯುಲರ್ ಅಂತ. ನಮ್ಮ ಬಾಯ್ಸ್ ಎಲ್ಲ ಬರ್ತೀವಿ ಅಂದಿದ್ದಾರೆ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಯಾರು ಬರ್ತಾರೆ ಅಂತ, ಆಮೇಲೆ ಎಷ್ಟು ಜನ ಕೈ ಎತ್ತುತ್ತಾರೆ ಅಂತ. ಆಮೇಲೆ ಸ್ವಲ್ಪ ಸಬ್ಸ್ಕ್ರೈಬರ್ಸು ಬರ್ತಾರೆ. ಸೊ ಸ್ಟೋರಿ ಹಾಕಿದೆ ಎಲ್ಲ ಮೀಟ್ ಆಗೋಣ ಬನ್ನಿ ಅಂತ. ಸೊ ಸ್ವಲ್ಪ ಸಬ್ಸ್ಕ್ರೈಬರ್ಸು ಬರ್ತಾರೆ. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಯಾಕಂದರೆ ಆಲ್ರೆಡಿ 8 ಗಂಟೆ. ಏನು ಗುರು ಬೆಳಗ್ಗೆ ಹೊತ್ತು ಇಷ್ಟೊಂದು ಬಿಸಿಲಿದೆ. ಅಯ್ಯಪ್ಪ, ಇಲ್ಲಿಂದ ಇನ್ನೊಂದು 20 ಕಿಲೋಮೀಟರ್ಸು ಟ್ರ್ಯಾಕು. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಟೈಮು ಟ್ರ್ಯಾಕಿಗೆ ಹೋಗಿ ಒಂದು ಬೈಕ್ ಓಡಿಸ್ತಾರೋ ಫೀಲು. ಅಂದರೆ ಟ್ರ್ಯಾಕಲ್ಲಿ ಗೋಕಾಟಿಂಗ್ ಎಲ್ಲ ಮಾಡಿದ್ದೀವಿ, ಬಟ್ ಬೈಕ್ ಓಡಿಸಿಲ್ಲ, ಎಲೆಕ್ಟ್ರಿಕ್ ಬೈಕ್ ಓಡಿಸಿಲ್ಲ, ಪೆಟ್ರೋಲ್ ಬೈಕ್ ಓಡಿಸಿಲ್ಲ. ನಮ್ಮ ಹಿತೇಶು ಹೇಳ್ತಾ ಇದ್ದ ನೆಕ್ಸ್ಟ್ 1 or 2 months ಟ್ರ್ಯಾಕ್ ಡೇಸ್ ಮಾಡೋಣ ಅಂತ. ನನಗೂ ಪ್ಲಾನ್ ಇದೆ, ಬಟ್ ಸ್ವಲ್ಪ ಕೆಲಸಗಳು ಜಾಸ್ತಿ ಇರೋದ್ರಿಂದ ಏನಿಗೂ ಹೋಗೋಕ್ಕಾಗ್ತಾಯಿಲ್ಲ, ಆ ಥರ ಈವೆಂಟ್ಸ್ಗೆ ಅಟೆಂಡ್ ಮಾಡೋಕ್ಕಾಗ್ತಾಯಿಲ್ಲ. ಟ್ರ್ಯಾಕ್ ಡೇಸ್ ಅಟೆಂಡ್ ಮಾಡೋಕ್ಕಾಗ್ತಾಯಿಲ್ಲ. ಹೋಗ್ಬೇಕು ಗುರು, ಇಲ್ಲ ಕೊಯಂಬತ್ತೂರಿಗೆ ಇಲ್ಲ ಚೆನ್ನೈಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಸರ್ಟಿಫಿಕೇಷನ್ ಕಂಪ್ಲೀಟ್ ಮಾಡಬೇಕು. ಲೆವೆಲ್ 2 ಲೆವೆಲ್ 3 ನಮ್ಮ ಹಿತೇಶ್ದಾಗಿದೆ ಎಲ್ಲ. ಮೋಹನ್ ಬ್ರೋನು ಮಾಡಬೇಕು ಅಂತ ಇದ್ದಾರೆ. ಸೊ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕು ನಾವು. ಅದನ್ನೆಲ್ಲ ಹೋದರೆ ಪಕ್ಕಾ ವ್ಲಾಗ್ಸ್ ಮಾಡ್ತೀನಿ. ರೆಡಿ ರೀ ಜನ ಇದ್ದಾರೆ ಬ್ರೋ. XP95 ಅಲ್ಲ, ಇಲ್ಲ XP95 ನಾವೇ ಹಿಂದಿಲಿ ಹೇಳ್ಬೇಕು ಅವನಿಗೆ, ಅವನೇ ಕನ್ನಡ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಇಂಗ್ಲೀಷ್ ಅದಾದ್ರು ಮಾತಾಡಲಿ. ಹಾಯ್, ಹಾಂ ಯಪ್ಪ, ಹೇ ಥ್ಯಾಂಕ್ಸ್ ಬ್ರೋ. ಓಕೆ, ಎಷ್ಟೇನಲ್ಲ ಸ್ವಲ್ಪ ಇಗ್ನೋರ್ ಮಾಡಿಬಿಡಿ. ನನಗೂ ಅಷ್ಟೇ, ನಮ್ಮ ಫ್ರೆಂಡಿಂದು ಅಷ್ಟೇ. ಏನಾಯ್ತು ಸೌಂಡ್ ಇದೆ. ಇವಾಗ ಸ್ವಲ್ಪ ಟೈಮ್ ಇತ್ತು ಅಂತ ಹಂಗೆ ಮಲ್ಲಿಕಾ ಬಿರಿಯಾನಿ ಬಂದಿದ್ವಿ. ಇವಾಗ 9 ಹಂಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಬ್ರೇಕ್ಫಾಸ್ಟ್ ಟೈಮಲ್ಲಿ ಮಟನ್ ಬಿರಿಯಾನಿ ತಿಂದ್ಬಿಟ್ರೆ ಫುಲ್ ನೆಕ್ಸ್ಟ್ ಲೆವೆಲು. ಆ್ಯಕ್ಚುಲಿ ಒಂದು ಮಟನ್ ಬಿರಿಯಾನಿ ತಿಂದರೆ ಇಲ್ಲಿ ಮಲ್ಲಿಕಾ ಬಿರಿಯಾನಿಯಲ್ಲಿ ಫುಲ್ ಹೆವಿ ಇದೇ ಬರುತ್ತೆ. ಸೊ ಅದು ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಕ್ಕೆ. ಇವತ್ತು ನೋಡಿ ಫುಲ್ಲು ಖಾಲಿ ಯಾರೂ ಇಲ್ಲ. ಭಾನುವಾರ ಹೊತ್ತು ಬಂದರೆ ಫುಲ್ ಫಿಲ್ ಆಗಿರುತ್ತೆ. ಹೆಂಗಿದೆ ಟೇಸ್ಟು? ಚೆನ್ನಾಗಿದೆಯಾ? ಓಕೆ, ನಮ್ಮದು ರೆಗ್ಯುಲರ್ ಬಿಡಿ. ಇಲ್ಲಿ ಒಂಥರ ಎಷ್ಟೋ ವರ್ಷದಿಂದ ಬಂದರೂ ಟೇಸ್ಟ್ ಚೇಂಜ್ ಆಗಿಲ್ಲ, ಸೇಮ್ ಟೇಸ್ಟ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಟುಗೆದರ್ ವಿ ರೈಡ್ ಮ್ಯಾಟರ್, ಯಸ್, ಆಲ್ ಟುಗೆದರ್. ಬೂಸ ನಮ್ಮ ಫ್ರೆಂಡ್ ಬ್ರೌಡಿ ಅವ್ರದ್ದು ಎಲ್ಲ ಇಲ್ಲೇ ಇದ್ದಾರೆ. ಹೇಗಿದೆ ಹರ್ಷ? ಹೊರಗಡೆ ಬಂದಿದ್ದೀವಿ. ನಾನು ಬಂದೆ, ಬಟ್ ಅದೇ ಅಲ್ಲಿ ಮಾತಾಡ್ಸ್ಕೊಂಡು ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಇದ್ದರು. ಸೊ ಮಾತಾಡ್ಸ್ಕೊಂಡು ಬಂದೆ. ನೀನು ಶರ್ಟ್ಸ್ ಹಾಕಿದ್ದೆ, ಅದಕ್ಕೆ ಗೊತ್ತಾಗ್ತಿಲ್ಲ. ಶರ್ಟ್ಸ್ ಆಗಿ ಪರವಾಗಿಲ್ಲ, ಚೆನ್ನಾಗಿದೆ. ಏನಂದ್ರೆ ಗಾಡಿನ ಓಡಿಸ್ಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ, ನೋಡೋಣ ಹೆಂಗಿರುತ್ತೆ ಏನು ಅಂತ. ಬಟ್ ನಮಗೆ ಅನ್ಸಿರೋ ಪ್ರಕಾರ ಗಾಡೀಲಿ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಅಷ್ಟೊಂದು ಆಗಿಲ್ಲ ಅಂತ. ಯಾಕಂದರೆ ನನಗೆ ಲಿಟ್ರಲಿ ವೆಯ್ಟ್ ಫೀಲ್ ಆಗ್ತಿದೆ ಗಾಡಿನ. ಹೌದಾ? ಫುಲ್ ಚೆನ್ನಾಗಿ ಕ್ಲೀನ್ ಮಾಡ್ತಿದ್ದಾನೆ ನೋಡಿದವನು. ಸ್ಲೈಡ್ ಆಗ್ತಿದೆ. ಆಗಲೇ ಅವರೇ ಬಿದ್ದಿದೆ. ಹೌದಾ? ಹೆಂಗೆ ಸ್ಲೈಡ್ ಮಾಡ್ತಿದ್ದಾನೆ? ಫುಲ್ಲು ನೀ ಸ್ಕ್ರ್ಯಾಪ್ ಮಾಡ್ತೀನಿ. ರಾಹುಲ್ ನೋಡಿ ಹೆಂಗೆ ಕ್ಲೀನ್ ಮಾಡ್ತಿದ್ದಾನೆ. ನೋಡಿ ನಮ್ಮ ರಾಹುಲ್ ಕಮಾನ್ ರಾಹುಲ್ ಈ ರಾಹುಲು ಹೋಗ್ತೇವೆ ಬಂತೆ. ಎಲ್ಲ ಇದ್ದೀವಿ. ಎಲ್ಲಾದ್ರೂ ಸೌರಭ್ ಅಲ್ಲಿ ಏನೋ ತಿಂತಾ ಇದ್ದಾನೆ, ರೋಡಲ್ಲಿ ರೂಮಲ್ಲಿ ಏನೋ ತಿಂತಾ ಇದ್ದಾನೆ ಸೌರಭ್. ಹಾಯ್ ಬ್ರೋ, ವೆಲ್ಕಮ್ ಟು ಮೈ ವ್ಲಾಗ್. ಇನ್ನು ನಮ್ಮ ನಿರಂಜನ್ ಅಲ್ಲೇ ತೋರಿಸಿದೆ. ಬರೋಡಿ, ಐ ಆಮ್ ವ್ಲಾಗಿಂಗ್. ವಾಟ್ಸಪ್
9 ಗಂಟೆ ಅಂದ್ಬಿಟ್ಟು 10:30 ಬಂದು ಡಬ್ಬಾ ಫೆಲ್. ಅದನ್ನ ಆಲ್ರೆಡಿ ಹೇಳ್ಬೇಕು ಅಂತ ಕಾಯ್ತಾ ಇದ್ದೀರಲ್ವಾ? ಆಕ್ಚುಲಿ 9 ಗಂಟೆಗೆ ಬರ್ತಾ ಇದ್ವಿ. ನಾನು ಇವನು ಮಲ್ಲಿಕಾ ಬಿರಿಯಾನಿ ನೋಡಿದ್ವಲ್ಲ, ಸೊ ಮಲ್ಲಿಕಾ ಟೇಸ್ಟ್ ಮಾಡೋಣ ಅಂತ ಹಂಗೆ ಹೊರಡೆ ಹೋಗುದು ಅಷ್ಟೇ. ಮಲ್ಲಿಕಾ ನೋಡ್ಬಿಟ್ರೆ ಅಪ್ಪ ಅಂತ ಹಂಗೆ ಗಾಡಿ ಹಿಂಗೆ ತಿರುಗ್ತು ಅಷ್ಟೇ. ಟ್ರ್ಯಾಕ್ ಬಿಟ್ಬಿಟ್ಟು ಮಲ್ಲಿಕಾ ಇಸ್ ಇಂಪಾರ್ಟೆಂಟ್ ತೋಟಬಿಟ್ಟವ್ರೆ. ಬ್ರೋ ಟ್ರ್ಯಾಕು ಸಂಜೆವರೆಗೂ ಇದೆ, ಮಲ್ಲಿಕಾ 11 ಗಂಟೆಗೆ ಕ್ಲೋಸು. ಮತ್ತೆ ಏನಕ್ಕೆ ಸುಮ್ಮನೆ ಅಂತ ಹಂಗೆ ತಿನ್ಕೊಂಡು ಬಂದ್ವಿ. ನೈಟ್ 11 ಗಂಟೆ ಬೆಳಿಗ್ಗೆ 11 ಗಂಟೆ. ಧೀರಜ್, ಟ್ರ್ಯಾಕಲ್ಲಿ R15 ಥರ ಫುಲ್ ಕಾರ್ನರಿಂಗ್ ಇರೋ ಬೇಡ, ಇದು ಫುಲ್ ಸ್ಲೈಡ್ ಆಗಲ್ಲ ಆ ಥರ ಒಂದು ಲೆವೆಲ್ಗೆ. ಅಷ್ಟೇ 4 ಗೇರು. ಬಟ್ ನಿಂಗೇನಂದರೆ ಇದಾಗಲ್ಲ, ಜಸ್ಟು ಗೇರ್ ಶಿಫ್ಟಿಂಗ್ ಮಾತ್ರ ಕ್ಲಚ್ ಇನ್ನೆಲ್ಲ ಇದಿರಲ್ಲ ಅಷ್ಟೇ. ಅಷ್ಟೇ. ಹರ್ಷ ಗೇರ್ ಶಿಫ್ಟಿಂಗು 1 ಡೌನ್ 5 ಅಪ್ 4 3 ಅಪ್ಪ, ಅಥವಾ ಹೆಂಗೆ ಎಲ್ಲ ಡೌನಾ? ಗೇರ್ ಶಿಫ್ಟಿಂಗು 1 ಡೌನ್ 3 ಅಪ್ ಆ ಥರನ ಅಥವಾ ಎಲ್ಲ ಡೌನಾ? ಅದೆಲ್ಲ ನೋಡಲಿಲ್ಲ. 1 ಡೌನ್ 3 ಅಪ್. 3 ಅಪ್ ಓಕೆ. 3 ಅಪ್ ಓಕೆ. ವೈಭವ್ ಬ್ರೋ, ವೆಲ್ಕಮ್ ಟು ಮೈ ಲಾಗ್. ನಮಸ್ಕಾರ. ಜೊತೆ ಅಪ್ರಿಲ್ ರೇಸ್ ಮುಗಿಸ್ಕೊಂಡು ಇವಾಗ ಇದು ಎಲೆಕ್ಟ್ರಿಕಲ್ ರೇಸ್ ಮಾಡಕ್ಕೆ ಬಂದಿದ್ದಾನೆ. ಗಾಡಿ ಹೆಂಗಿತ್ತು ಬ್ರೋ? ಸ್ಕೂಟರು ಅಲ್ಲ, ಬೈಕು ಅಲ್ಲ, ಕ್ಲಚ್ ಇದೆ, ಸೌಂಡ್ ಇಲ್ಲ. ಓಕೆನಾ? ಬೈಕು ಆದ್ರೆ ಬೈಕ್ ಅಲ್ಲ, ಇಟ್ಸ್ ವೆರಿ ಸ್ಟ್ರೇಂಜ್, ಬಟ್ ಇಟ್ ನೀಡ್ಸ್ ಸಮ್ ಗೆಟಿಂಗ್ ಯೂಸ್ ಟು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಓಕೆ, ಸೈಕ್ ಕೊಟ್ರಲ್ಲ ಇಂಟ್ರೋ ಮಾತ್ರ. ನೋಡಿ, ಯು ಕ್ಯಾನ್ ಗೋ. ಇದೇನಿದು ಫುಲ್ ಪ್ಯಾಕ್ 6 ಪ್ಯಾಕ್ಸ್ ಇದೆ, 2 ಚೆಸ್ಟ್ ಓಕೆ. ಚೆಸ್ಟ್ ಪ್ಯಾಕ್ ಇದೆ. ಅಗೈನ್ ಮೈ ವ್ಲಾಗ್. ನೆನ್ನೆನೂ ಮೀಟ್ ಆಗಿದ್ವಿ, ಇವತ್ತು ಇವ್ರದ್ದು ಮ್ಯಾಟರ್ ಆಗುತ್ತೆ. ಸೊ ಆ್ಯಕ್ಚುಲಿ ಇವ್ರದ್ದೇನೆ ಇವಾಗ ಟಾಪ್ ಸ್ಪೀಡ್ ಇರೋದು 124. ಈ ಲ್ಯಾಪಲ್ಲಿ ಬೆಸ್ಟ್ ಟೈಮಿಂಗ್ಸ್ ಇರೋದು ನಮ್ಮ ರಾಹುಲ್ದು. ಪೀಸ್ ಬೀಟ್ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡ, ನಾನು ಎಂಟ್ರಿ ಕೊಡ್ತೀನಿ. ನನಗೆ ಸ್ವಲ್ಪ ಇವನ್ ಬ್ರೋನು ಲ್ಯಾಬ್ಸ್ನ ಲೈಕ್ ಬೆಸ್ಟ್ ಲ್ಯಾಬ್ಸ್ನ ಹೊಡಿಬೋದು ನಾನು ಲೈಕ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಬ್ರೋ ಇವತ್ತು ಗಾಡಿನ ರೈಡ್ ಮಾಡ್ತಾರೆ ಅಂತ. ಬ್ರೋ ಈ ಲೆವೆಲ್ಗೆಲ್ಲ ಎಕ್ಸ್ಪೆಕ್ಟೇಷನ್ ಕೊಟ್ಟರೆ ಓಡಿಸ್ಬೇಕಾದ್ರೆ ನರ್ವಸ್ನೆಸ್ ಫೀಲ್ ಆಗುತ್ತೆ, ಹೊಡಿಬೇಕು ಫಾಸ್ಟಾಗಿ ಇರೋಕ್ಕಿಂತ ಅಂತ. ಬಟ್ ಇಲ್ಲ, ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಷ್ಟೇ. ಇವ್ರೇನು ಗೊತ್ತಾ, ಗಾಡಿ ಮಲಗಿಸ್ತಾರ ಇಲ್ಲ ಇವರೇ ಮಲ್ಕೊಂತಾರ ನೋಡ್ಬೇಕಂತ. ಇಲ್ಲ ನಾನು ಇವತ್ತು ಜಾಸ್ತಿ ಎಲ್ಲ ಲೀನ್ ಮಾಡಕ್ ಹೋಗಲ್ಲ. ಬೆಸ್ಟ್ ಲೀನು, ಬೆಸ್ಟ್ ಟಾಪ್ ಸ್ಪೀಡ್ ಮತ್ತೆ ಬೆಸ್ಟ್ ಟೈಮಿಂಗ್ಸ್ ಎಲ್ಲದಕ್ಕೂ ಇವತ್ತು ಪ್ರೈಸಸ್ ಇದೆ. ಪೋಡಿಯಂನು ಇವರು ನೆಕ್ಸ್ಟ್ ಅರೇಂಜ್ ಮಾಡ್ಬೋದು. ಸೊ ನೋಡೋಣ ಇವತ್ತು ಬ್ರೋ ಯಾವ ತರ ಇದ್ ಮಾಡ್ತಾರೆ ಅಂತ. ಅಕಸ್ಮಾತ್ ನಾನು ಏನಾದ್ರು ಗೆದ್ದೆ, ನಾನು ಇಲ್ಲಿ ಇರಲಿಲ್ಲ ಅಂದ್ರೆ ನೀವು ಇಸ್ಕೊಬಿಡಿ ಆಯ್ತಾ. ನಮ್ಮಲ್ಲಿ ಶೋರ್ ಇದು ಓವರ್ ಕಾನ್ಫಿಡೆನ್ಸ್ ಏನಾದ್ರು ಕಮೆಂಟ್ ಹಾಕ್ಬಿಡಿ, ಸುಮ್ಮನೆ ಕಾಮಿಡಿಗೆ ಹೇಳಿದ್ದು. ನಾನು ಪುಷ್ ಮಾಡ್ತೀನಿ. ಇವಾಗ ಹಿಂದೆ ಇರೋದು ಲೀಡರ್ ಬೋರ್ಡ್ ಅಲ್ಲಿ ಇವನ್ನೆಲ್ಲ ರಾಹುಲ್ ತಾನೇ ಇರೋದು. ಹಾ, ಹೆಂಗೆ ಓದೋ ಪ್ರೈಸ್ ನಿನಗೆ? 1.30. ಯಾವ ಗಾಡಿ ಓಡಿಸಿದ್ ನೀನು? ಬ್ಲೂ ಕಲರ್. ಆ ಗಾಡಿ ನನಗೆ ಓಡಿಸ್ಕೊಡು ಆಯ್ತಾ. ಬಾಯ್ಸ್ ಹೋಗ್ತಾ ಇದ್ದಾರೆ ಇವಾಗ, ಇಬ್ರು, ಧೀರಜ್ ಮತ್ತೆ ಇವರು ವೈಭವ್ ನಮ್ಮ ಜೊತೆ ಬರ್ತಾರೆ. ಇವರಿಬ್ರು ಇವಾಗ ಎರಡು ಇದಾವೆ. ಓಕೆ ಕೃತಿಕ್, ಆಲ್ ದ ಬೆಸ್ಟ್ ಮ್ಯಾನ್, ಆಲ್ ದ ಬೆಸ್ಟ್ ಬ್ರೋ. ಬೂಜ ಥರ ಎಲ್ಲ ಓಡಿಸ್ಬಿಡಿ. ನೆಕ್ಸ್ಟ್ ನಾವೇ. ಹಾಂ ಓಕೆ, ನೆಕ್ಸ್ಟ್ ನಾವೇ. ನಿಂಬೆ ಇದಕ್ಕೆ ಬಾ. ಹಾಂ ಹೋಗು. ನಮ್ಮ ಧೀರಜು ಈ ಬ್ಲೂ ಕಲರ್ ಬೈಕ್ ತೊಗೊಂಡಿದ್ದಾನೆ. ಓಕೆನಾ? ಇಷ್ಟು ಆಯ್ತಾ? ಫಸ್ಟ್ ರೌಂಡು ಅಡ್ಜಸ್ಟ್ ಆಗೋದಕ್ಕೆ ಇನ್ನೇನು ಫೀಲ್ ಇಲ್ಲ. ಫಸ್ಟ್ ರೌಂಡ್ ಅಡ್ಜಸ್ಟ್ ಆಗೋದಕ್ಕೆ ಸೆಕೆಂಡ್ ರೌಂಡಲ್ಲಿ ಟ್ರೈ ಮಾಡಿ. ಟಾಪ್ ಗ್ಲೌಸ್ ಓಕೆ ಓಕೆ. ಹಾಂ, ಜಾಗಿಂಗ್ ಬನ್ನಿ. ಆರಾಮ, ತುಂಬ ಬೇಗ ಬಂದ್ರಿ ಬ್ರೋ. ಆರಾಮು? ಓಕೆ. ವಾಟ್ಸಪ್ ಮ್ಯಾನ್ ಓಡಿಸಿ ಗಾಡಿ ಮಾತ್ರ ಒಂಥರ ಬ್ರೋ, ಅದು ಒಂಥರ ಸೀರಿಯಸ್ಲಿ ಅದು ಹೆಂಗಿದೆ ಗೊತ್ತಾ? ನೀವು ಟೆಸ್ಟ್ ರೈಡ್ ಮಾಡಿ. ಬೈಕ್ ಅಲ್ಲ, ಆದರೆ ಅದು ಕ್ಲಚ್ ಇಲ್ಲ. ನಿಮಗೂ ಓಡಿಸಿ ಫೀಲು ಸೈಕಾಗಿದೆ ಮಾತ್ರ. ಯಾರು ಅಲ್ಲಿ ಟಚ್ ಆಗ್ತೈತೆ. ಪೆಟ್ರೋಲ್ ಗಾಡಿಗಳನ್ನ ಹಂಗೆ ಮಾಡಿ ಬಿಸಾಕ್ತೀಯ, ಎಲೆಕ್ಟ್ರಿಕ್ ಬಿಟ್ಬಿಡು. ಇಲ್ಲ ಬ್ರೋ, ಫಸ್ಟ್ ಟ್ರ್ಯಾಕಲ್ಲಿ ಹೊಡೆಯೋಕ್ಕಾಗಲಿಲ್ಲ. ನನಗೆ ಟಚ್ ಆಗ್ತೈತಿ. ಎಲ್ಲರೂ ಪೀಸಾಗಿ ಎತ್ಕೋಬೋದು. ಬನ್ನಿ ನೆಕ್ಸ್ಟಿಗೆ ಹೊಡೆಯೋಣ. ನಾವು ಮತ್ತೇನೋ ಸರಿ ಹೋಗೋಣ. ಬನ್ನಿ, ಚೆನ್ನಾಗಿರುತ್ತೆ. ಸಿ ಸರ್, ನಮ್ಮ ಲಾಗಲ್ಲಿ ತೋರಿಸಿಲ್ಲ ನಿನ್ನ, ಬರೀ ಆಫ್ ದ ಕ್ಯಾಮ್ರಾನೇ ಮೀಟ್ ಮಾಡ್ತಾಯಿದ್ದೀವಿ. ಇನ್ನೊಂದು ಸರಿ ಹೊಡಿತೀನಿ, ಅವಾಗ ನಮ್ಮ ಬಾಯ್ಸ್ ಜೊತೆ ಹೊಡಿಬೇಕು ನಾನು. ಓಕೆ, ಇವಾಗ ಜಾಸ್ತಿ ಲೀನೆಲ್ಲ ಮಾಡೋದು ಬೇಡ, ಜಸ್ಟ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. 3 RN ರೆಡಿನಾ? ಧೀರಜ್ ಇವಾಗಲಿಂದ 1 2 3.
ಅದಕ್ಕೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ನೈಸ್ ಜಾಸ್ತಿ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ ಜಾಸ್ತಿ ಕ್ರೌಡ್ ಇದೆ. ಫೈನಲಿ ಓಡಿಸಿ ಮುಗಿಸಿದ್ವಿ. ಸೆಕೆಂಡ್ ಗಾಡಿ ಸಖತ್ತಾಗಿ ಓಡಿಸಿದೆ, ಬಟ್ ಅದೆಲ್ಲ ರೆಕಾರ್ಡೇ ಆಗಿಲ್ಲ. ಫುಲ್ ಹ್ಯಾಪಿ. ಅರ್ಧ ಟೈಮಲ್ಲಿ ಇದ್ದೀನಿ. ಆ್ಯಕ್ಚುಲಿ ಒಂದು ರಾಹುಲ್ ಅಡ್ವಾಂಟೇಜ್ ಏನು ಗೊತ್ತಾ? ಸೊ ಇವೊಂದು ಲ್ಯಾಪ್ ಟೈಮ್ ಇರೋದು 1 minute 50 seconds, 1 minute 45-50 seconds. ಸೆಕೆಂಡ್ ಇರೋದು 3 minutes. ಸೊ ಆಲ್ಮೋಸ್ಟ್ 1 minute ಡಿಫ್ರೆನ್ಸ್ ಇದೆ ಫಸ್ಟ್ ಸೆಕೆಂಡಿಗೂ. ಅದಕ್ಕೆ ಇವನ ಹತ್ರ ಯಾರು ಬರಲ್ಲ. ನಂದೇನಂದರೆ ಟಾಪ್ ಸ್ಪೀಡ್ 90 ಹೋಗಿತ್ತು, 89-90 ಹೋಗಿತ್ತು. ಅಲ್ಲೆಲ್ಲ 99 ಇರೋದು ಲೀಡರ್ ಬೋರ್ಡು, ಬಟ್ ನನ್ನಲ್ಲಿ ಕೌಂಟೇ ಆಗಿಲ್ಲ. ನಮ್ಮ ವರ್ಷ ಪಾಪ ಫುಲ್ ಸ್ಪೀಡಾಗಿ ಹೊಡೆದ. ಆಲ್ಮೋಸ್ಟ್ ಅವನು 1-2 minutes ಒಳಗಡೆ ಇತ್ತು. ಸೆಕೆಂಡ್ ಎಲ್ಲ ಇರಬೇಕಿತ್ತು ಲ್ಯಾಪ್ ಟೈಮು, ಬಟ್ ಅವ್ನು ಲಾಸ್ಟಿಗೆ ಹಾಕ್ಬಿಟ್ಟವ್ರೆ 10ಗೆ. ಚಾನ್ಸೇ ಇಲ್ಲ. ಬನ್ನಿ ಇವಾಗ ಇಸ್ಕೊಳ್ಳಿ. ಹಾಂ, ಥ್ಯಾಂಕ್ ಯು ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ವಿಶ್ವಾಸ, ಅಭಿಮಾನ ಎಲ್ಲ ಅಷ್ಟೇ. ಓಹ್, ಅವನಿಲ್ಲ ಧೀರಜ್, ಸರಿ ಪಾಪ ನಮ್ಮ ಧೀರಜ್ ಸೆಕೆಂಡ್ ಟೈಮ್ ಹೋದ. 87% ಇತ್ತು. ಇದ್ರಲ್ಲಿ ಪುಷ್ ಮಾಡೋಣ ಟಾಪ್ ಅಂತ ಹೋದ. ಅದೇ ಗಾಡಿ ಫಸ್ಟೇ ಕೈ ಕೊಡ್ತಾ, ಅದನ್ನೇ ಟೋ ಮಾಡ್ಕೊಂಡು ಬಂದಿದ್ದು ಹೊರಗಡೆಗೆ. ಅಲ್ಲೇ ಲ್ಯಾಪ್ ಟೈಮ್ ಹೋಯ್ತು ನಮ್ಮದು. ಇಲ್ಲಿ ನಮ್ಮ ಸೌರಭ್ ಟ್ಯಾಟು ನೋಡಿರಲಿಲ್ಲ. ಟ್ಯಾಟು ತೋರಿಸಿ. ಕ್ರೇಜಿ ಬ್ರೋ. ಬ್ರೋ ಹಂಗೆಲ್ಲ ಹೇಳ್ಬೇಡಿ. ನೋಡ್ಬಿಟ್ಟು ಇಲ್ಲಿ ಹೋಗ್ಬೇಕು. ಓಕೆ ಅಂದರೆ ಇವಾಗಂದ್ರೆ ನೀವು ನಾರ್ಮಲಾಗಿ ಶೆಲ್ಟರ್ಸ್ ಇರ್ತೀರಾ? ಅಂದರೆ ಅದು ನೋಡಿ. ಓಕೆ ಇವಾಗ ನಾಳೆ ರೈಡ್ ಪ್ಲಾನ್ ಆಗ್ತಾ ಇದೆ. ಗೊಳ್ಳಿ ನಿಮ್ಗೆ ಹೇಳಿಯಲ್ಲ ನಾಳೆ ರೈಡ್ ಹೋಗೋಣ. ನನಗೆ ಗೊತ್ತಿಲ್ಲ ಈ ವ್ಲಾಗ್ ಫಸ್ಟ್ ಆಗ್ತೀನಿ ಅದನ್ನ ಆಗ್ತೀನಿ ಅಂತ. ಸೊ ಲೆಟ್ಸ್ ಡಿಸ್ಕಸ್. ಈವೆಂಟ್ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ವಿ. ಅವಾಗ ನಿಮಗೆ ಕರೆಕ್ಟಾಗಿ ವ್ಲಾಗಲ್ಲಿ ಇಂಟ್ರೊಡ್ಯೂಸ್ ಮಾಡ್ಸೋಕ್ಕಾಗಿರಲಿಲ್ಲ. ನನ್ನ ಹೆಸರು ಸತೀಶ್ ಅಂತ. ಇವ್ರ ಜೊತೆ ಮೀಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಬಿಗ್ ಫ್ಯಾನ್. ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಇಲ್ಲಿದ್ದಾರೆ ನೋಡಿ, KS09 ರೈಡರು ಮೈಸೂರಿಂದ. ವೆಲ್ಕಮ್ ಬ್ರೋ. ಇವಾಗ ಇದು ಬೇಕಿತ್ತಾ ಬ್ರೋ? ಅದು KS09 ಅಂತಾನೆ. ಸಾಕು ಬ್ರೋ. ಹೇಳಿಲ್ವ ಯಾರಿಗೂ ಹೆಸರಿಂದ? ಯಾವುದು ನಿಮ್ಮ ಹೆಸರೇನು? ಹೆಂಗಿತ್ತು ಬ್ರೋ ಇವೆಂಟು? ಚೆನ್ನಾಗಿತ್ತು. ಹಾಂ, ಗಾಡಿ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ವಿಡಿಯೋ ಬರುತ್ತೆ, ಎಷ್ಟು ಬೇಕು ಅಷ್ಟು ನೋಡ್ಕೊಳ್ಳಿ. ಬೇಕಾದ್ರೆ ನೋಡ್ಕೊಳ್ಳಿ, ಬೆಳೆದ ಪಿಟ್ಟಾಕಿ. ಇದು ಎಕ್ಸ್ಪಲ್ಸು. ಸೊ ಹೊಸದು ಲೇಟೆಸ್ಟ್ ಮಾಡಲ್ ತಗೊಂಡಿರೋದು, ಅದು ಹೆಂಗಿದೆ? ಎಕ್ಸ್ಪಲ್ಸ್ ಚೆನ್ನಾಗಿದೆ. ಯಾರಿಗೆ ಹಾಂ, ಒಂದು ಪ್ರೈಸು ಕಾಸ್ಟ್ ಎಫೆಕ್ಟಿವ್ ಗಾಡಿ ಸಿಕ್ಕಾಬಿಟ್ಟೆ ಡಬಲ್ ಪ್ರೈಸಲ್ಲಿ ಇನ್ನೊಂದು ಗಾಡಿ ಬೇಡ, కొంచెం ಕಡಿಮೆಲೇ ಇರಲಿ, ಮೇಂಟೆನೆನ್ಸು ಕಡಿಮೆ ಅಂತ ಹೇಳಲ್ಲ, ಲೆವೆಲಿಗೆ ಜಾಸ್ತಿನೇ ಐತೆ. ಅದಕ್ಕಿಂತ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ. ಜೊತೆಗೆ ಆಫ್ ರೋಡಿಂಗ್ ಜಾಸ್ತಿ, ಸಿಕ್ಕಾಬಿಟ್ಟೆ ನಿಂಬಲ್ ಆಗಿರ್ಬೇಕು, ನುಗ್ಗಾಡಿಸ್ಬೇಕು ಆಫ್ ರೋಡಿಂಗ್ ಅನ್ನೋರು ಆರಾಮಾಗಿ ತಗೋಬೇಕು, ಏನು ಟೆನ್ಷನ್. ಬಟ್ ಪ್ರೀವಿಯಸ್ ಜನ್ಕಿಂತ ಇದು ಸ್ವಲ್ಪ ಇಲ್ಲ, ತುಂಬ ಚೆನ್ನಾಗಿ. ಓಕೆ, ಮೊದಲು ಹೆಂಗಿತ್ತು ಅಂತಂದರೆ ನಿಮಗೆ ಬರೀ 60% ಆಫ್ ರೋಡ್, 40% ಆನ್ ರೋಡ್. ಓಕೆ, ಈಗ ಆಲ್ಮೋಸ್ಟ್ ಬ್ಯಾಲೆನ್ಸ್ ಆಗಿದೆ, 50-50 ಆಗಿದೆ. 50-50 ಕ್ಯಾಟಗರಿ ಇದೊಂದೇ ಗಾಡಿ. ಬೇರೆ ಗಾಡಿಗಳೆಲ್ಲ 60-70 ಚೇಂಜ್ ಆಗಿದೆ. ಬೇರೆದೆಲ್ಲ 60%ಗೆ ಚೇಂಜ್ ಆಗಿದೆ. ಈಗ ಹಿಮಾಲಯ ಅಂತ ತಗೊಂಡ್ರೆ ಆಲ್ಮೋಸ್ಟ್ 70-80% ಆನ್ ರೋಡ್, ಆಫ್ ರೋಡಿಂಗ್ 10-20% ಅಷ್ಟೇ. ಯಾಕಂದರೆ ಹೆವಿ ಗಾಡಿ. ಮಿಕ್ಕಿದ್ದು ಯಾವ ಗಾಡಿ ತಗೊಂಡು ಮೇಂಟೆನೆನ್ಸು ಮೊದಲಿಗಿನ್ನ 50% ಜಾಸ್ತಿ. ಯಾಕಂದ್ರೆ ಅದು ಪ್ರೀಮಿಯಂ ಆಗಲ್ವಾ? ಅದು ಬ್ಯಾಲೆನ್ಸ್ ಇಟ್ ಮಾಡಿದ್ಮೇಲೆ ಮೊದಲು ಹ್ಯಾಂಡ್ಲ್ ಬಾರು ಏನೋ 400-700-800 ರೂಪಾಯಿ ಇತ್ತು. ಇವಾಗ 2,000 ಚಿಲ್ಲರೆ ಏನೋ 150% ಜಾಸ್ತಿ ಆಗಿದೆ. ಓಕೆ, ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಆಗಿದೆ. 1,000 ಎಷ್ಟೋ ಜಾಸ್ತಿ, 600 ರೂಪಾಯಿ ಬರೋದು ಇವಾಗ. ಈಗ 1,600. ಓಕೆ, ಟೈಮ್ 2 ಗಂಟೆ. ಇವಾಗ ಈವೆಂಟ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಒಂಥರ ಈವೆಂಟು ಬೈಕ್ಕಿಂತ ನಮ್ಮ ಬಾಯ್ಸಿಂದು ಸ್ವಲ್ಪ ಎಕ್ಸೈಟ್ಮೆಂಟು ಈ ಥರ ಸಾಕಾಗಿತ್ತು. ಸೊ ಎಲ್ಲರೂ ಮೀಟ್ ಮಾಡಿದ್ವಿ, ನೋಡಿದ್ರಲ್ಲ ಯಾರು ಕ್ರಿಯೇಟರ್ಸ್ ಎಲ್ಲ ಬಂದಿದ್ದರು, ನಮ್ಮ ಬಾಯ್ಸು, ಕ್ರಿಯೇಟರ್ಸು, ಸಬ್ಸ್ಕ್ರೈಬರ್ಸ್ ಎಲ್ಲ ಮೀಟ್ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ ಮನೆಗೆ. ಫಾರ್ ವಾಟ್ ಎವರ್ ರೀಸನ್ಸ್ ಇಲ್ಲಿವರೆಗೂ ಲಾಗ್ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಇನ್ನೂ ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಹಂಗೆ ಇನ್ಸ್ಟಾ ಫಾಲೋ ಮಾಡಿದ್ರೆ ಫಾಲೋ ಮಾಡಿರಿ. ಮೋಹನ್ ಬಿಸ್ಬೇಕಾದ್ರೆ ಹೇಳಿ ನಮ್ಮ ರಾಕಿ ಅಲ್ಲಿಂತಿದೆ, ಫಾಲೋವರ್ಸ್ ಬೇಕು. ಅಲ್ಲಿ ಅಲ್ಲಿ ನಿಂತಿದೆ ಗೋಲ್ಡಿ ಫುಲ್. ಎಲ್ಲೋದ್ರೂ 300 ಅದು ಇಷ್ಟು ಇದೆ ನೋಡಿ. ಎಲ್ಲೋದ್ರು 300 ಎಲ್ಲೋದ್ರು ಅಲ್ಲಪ್ಪ, ಮನೆ ಹತ್ರ ಇದೆ, ಅದಕ್ಕೆ ತಂದೆ. ಬಿಡ್ರಿ, ಪೆಟ್ರೋಲ್ ದುಡ್ಡಿದೆ, ಗಾಡಿಗೆ ಏನಾದರೂ ಸರ್ವಿಸಿಗೆ ಇಟ್ಟಷ್ಟು ಹೊರ ಇಟ್ಟಿದ್ದೀರಾ ಕ್ಯಾಶು. ಅವು ಮುಚ್ಚಾಪ ಅಷ್ಟು